ಇರುವೆ ಮತ್ತು ಜೇನುನೊಣ ಗೆಳೆತನ ಕಥೆ. ಒಮ್ಮೆ ಒಂದು ಹಸಿರು ಅರಣ್ಯದಲ್ಲಿ ಚಿಕ್ಕ ಇರುವೆಯೊಂದು ವಾಸಿಸುತ್ತಿತ್ತು. ಅದರ ಹೆಸರು ಇರು. ಇರು ಬಹಳ ಶ್ರಮಶೀಲ ಮತ್ತು ಬುದ್ಧಿವಂತ ಇರುವೆ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಆಹಾರ ಸಂಗ್ರಹಿಸುತ್ತಾ ತನ್ನ ಗೂಡನ್ನು ಬಲಪಡಿಸುತ್ತಾ ಕಾಲ ಕಳೆಯುತ್ತಿತ್ತು. ಅದೇ ಅರಣ್ಯದ ಹೂವಿನ ತೋಟದಲ್ಲಿ ಜೇನುನೊಣವೊಂದು ಇತ್ತು. ಅದರ ಹೆಸರು ಜೇನಿ. ಜೇನಿ ಬಹಳ ಚುರುಕು ಮತ್ತು ಉತ್ಸಾಹಿ. ಹೂವಿನಿಂದ ಹೂವಿಗೆ ಹಾರುತ್ತಾ ಮಧು ಸಂಗ್ರಹಿಸುವುದೇ ಅದರ ಕೆಲಸ. ಒಂದು ದಿನ ಬಿಸಿಲು ತೀವ್ರವಾಗಿತ್ತು. ಇರು ತನ್ನ ಗೂಡಿನಿಂದ ದೂರ ಹೋಗಿ ದೊಡ್ಡ ಎಲೆಯೊಂದರ ಮೇಲೆ ಆಹಾರವನ್ನು ಹುಡುಕುತ್ತಿತ್ತು. ಆಗ ತುಂಬಾ ದೊಡ್ಡ ಮಳೆ ಬರಲು ಆರಂಭವಾಯಿತು. ಇರು ಎಲೆಯ ಮೇಲೆಯೇ ಸಿಲುಕಿಕೊಂಡಿತು. ಮಳೆಯ ನೀರು ಎಲೆಯನ್ನು ತುಂಬಾ ತಲ್ಲಣಗೊಳಿಸುತ್ತಿತ್ತು. ಇರು ಭಯದಿಂದ ಕೂಗಾಡುತ್ತಿತ್ತು, ಯಾರಾದರೂ ಇದ್ದರೆ ಸಹಾಯ ಮಾಡಿ. ಆ ಸಮಯದಲ್ಲಿ ಜೇನಿ ಹತ್ತಿರದ ಹೂವಿನಿಂದ ಮಧು ಸಂಗ್ರಹಿಸುತ್ತಾ ಹಾರುತ್ತಿತ್ತು. ಇರುವಿನ ಕೂಗು ಕೇಳಿ ಅದು ಕೆಳಗೆ ನೋಡಿತು. ಅಯ್ಯೋ, ಈ ಚಿಕ್ಕ ಇರುವೆ ಮಳೆಯಲ್ಲಿ ಸಿಲುಕಿಕೊಂಡಿದೆಯಲ್ಲ ಎಂದು ತಕ್ಷಣ ಜೇನಿ ಕೆಳಗೆ ಹಾರಿ ಬಂದಿತು. ತನ್ನ ಸಣ್ಣ ರೆಕ್ಕೆಗಳಿಂದ ಇರುವನ್ನು ಎತ್ತಿಕೊಂಡು ಹತ್ತಿರದ ದೊಡ್ಡ ಮರದ ಕೊಂಬೆಯ ಮೇಲೆ ತಂದು ಇಳಿಸಿತು. ನೀನು ಸುರಕ್ಷಿತವಾಗಿದ್ದೀಯಾ ಎಂದು ಕೇಳಿತು. ಇರು ಕಣ್ಣುಗಳಲ್ಲಿ ಕೃತಜ್ಞತೆಯಿಂದ ಧನ್ಯವಾದಗಳು ಜೇನಿ, ನೀನು ಇಲ್ಲದಿದ್ದರೆ ನಾನು ಮಳೆಯಲ್ಲಿ ತೇಲಿ ಹೋಗುತ್ತಿದ್ದೆ ಎಂದು ಹೇಳಿತು. ಆ ದಿನದಿಂದ ಇಬ್ಬರೂ ಉತ್ತಮ ಗೆಳೆಯರಾದರು. ಪ್ರತಿದಿನ ಅವರು ಭೇಟಿಯಾಗುತ್ತಿದ್ದರು. ಇರು ತನ್ನ ಗೂಡಿನ ಬಳಿ ಇರುವ ಸಣ್ಣ ಸಣ್ಣ ಹಣ್ಣುಗಳನ್ನು ಜೇನಿಗೆ ತಂದುಕೊಡುತ್ತಿತ್ತು. ಜೇನಿ ದೂರದ ಹೂವಿನಿಂದ ತಂದ ಮಧುವನ್ನು ಇರುವಿಗೆ ಹಂಚುತ್ತಿತ್ತು. ಒಮ್ಮೆ ಅರಣ್ಯದಲ್ಲಿ ದೊಡ್ಡ ಬೆಂಕಿ ಉಂಟಾಯಿತು. ಹೊಗೆಯಿಂದ ಎಲ್ಲರೂ ಭಯದಿಂದ ಓಡುತ್ತಿದ್ದರು. ಇರು ತನ್ನ ಗೂಡಿನಲ್ಲಿ ಸಿಲುಕಿಕೊಂಡಿತ್ತು. ಗೂಡು ಬಿಸಿಯಾಗುತ್ತಿತ್ತು. ಜೇನಿ ದೂರದಿಂದ ಬಂದು ಇರುವನ್ನು ಕಾಣಲಿಲ್ಲ. ಅದು ತಕ್ಷಣ ಇರುವ ಗೂಡಿನ ಬಳಿ ಹಾರಿ ಬಂದು ಇರು, ಬೆಂಕಿ ಬರುತ್ತಿದೆ, ತ್ವರೆ ಮಾಡು ಎಂದು ಕೂಗಿತು. ಆದರೆ ಇರು ಗೂಡಿನ ಒಳಗೆ ಇದ್ದ ಇತರ ಇರುವೆಗಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಿತ್ತು. ಜೇನಿ ತನ್ನ ರೆಕ್ಕೆಗಳಿಂದ ಗಾಳಿ ಹಾಕುತ್ತಾ ಹೊಗೆಯನ್ನು ಸ್ವಲ್ಪ ದೂರ ತಳ್ಳುತ್ತಾ ಇರುವಿಗೆ ಮಾರ್ಗ ತೋರಿಸಿತು. ಇರು ತನ್ನ ಗೆಳೆಯರನ್ನು ಒಟ್ಟಿಗೆ ಕರೆದುಕೊಂಡು ಹೊರಗೆ ಬಂದಿತು. ಜೇನಿ ಅವರನ್ನು ದೂರದ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿತು. ಅಲ್ಲಿ ಇರುವೆಗಳು ತಮ್ಮ ಹೊಸ ಗೂಡನ್ನು ಕಟ್ಟಿಕೊಂಡವು. ಈ ಘಟನೆಯ ನಂತರ ಇರು ಮತ್ತು ಜೇನಿ ಇನ್ನಷ್ಟು ಆಪ್ತರಾದರು. ಇರುವಿಗೆ ಜೇನಿಯ ಚುರುಕುತನ ಮತ್ತು ಸಹಾಯಕ ಸ್ವಭಾವ ಕಲಿಯುವಂತಾಯಿತು. ಜೇನಿಗೆ ಇರುವಿನ ಶ್ರಮ ಮತ್ತು ತಂಡದಲ್ಲಿ ಕೆಲಸ ಮಾಡುವ ಗುಣ ಕಲಿಯುವಂತಾಯಿತು. ಅವರು ಒಟ್ಟಿಗೆ ಅರಣ್ಯದ ಎಲ್ಲಾ ಜೀವಿಗಳಿಗೆ ಸಹಾಯ ಮಾಡುತ್ತಿದ್ದರು. ಒಂದು ದಿನ ಜೇನಿ ತುಂಬಾ ದುರ್ಬಲವಾಗಿತ್ತು. ಅದಕ್ಕೆ ಜ್ವರ ಬಂದಿತ್ತು. ಇರು ತನ್ನ ಎಲ್ಲ ಗೆಳೆಯ ಇರುವೆಗಳೊಂದಿಗೆ ಜೇನಿಗೆ ತಂಪಾದ ನೀರು ಮತ್ತು ಆಹಾರ ತಂದುಕೊಟ್ಟಿತು. ದಿನಗಳು ಕಳೆಯುತ್ತಾ ಜೇನಿ ಗುಣ ಹೊಂದಿತು. ಈ ಕಥೆ ನಮಗೆ ಹೇಳುವ ಸಂದೇಶವೇನೆಂದರೆ, ಗೆಳೆತನ ಯಾವುದೇ ಗಾತ್ರ ಅಥವಾ ಜಾತಿಗೆ ಸೀಮಿತವಲ್ಲ. ವಿಭಿನ್ನ ಜೀವಿಗಳು ಒಂದರಿಗೊಂದು ಸಹಾಯ ಮಾಡಿದಾಗ ಜೀವನ ಸುಂದರವಾಗುತ್ತದೆ. ಇರು ಮತ್ತು ಜೇನಿ ಇಂದಿಗೂ ಆ ಅರಣ್ಯದಲ್ಲಿ ಸುಖವಾಗಿ ಜೀವಿಸುತ್ತಿದ್ದಾರೆ.